ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಬಾರಿ ನಾವು ಸಂಜೆ ಹೊತ್ತು ಅಂದರೆ ಸಾಯನ ಸಂಜೆ ಅಂತ ನಾವೇನು ಹೇಳ್ತೀವಿ, 4 ಗಂಟೆ ಅಥವಾ 4:15 6 ಗಂಟೆ ಅಥವಾ ನಿತ್ಯ ಸಂಧ್ಯಾಕಾಲ ಅಥವಾ ಗೋಧೂಳಿ ಲಗ್ನ ಅಂತ ನಾವೇನು ಹೇಳ್ತೀವಿ, ಅಂತಹ ಸಂದರ್ಭದಲ್ಲಿ ಅಥವಾ ನಿತ್ಯ ಪ್ರದೋಷ ಅಂತ ಹೇಳುವಂತಹ ಸಂದರ್ಭ ಕಾಲದಲ್ಲಿ ನಾವೆಲ್ಲರೂ ಕಾಫಿ, ಟೀ, ಸ್ನ್ಯಾಕ್ಸು ಇದೆಲ್ಲ ಕುಡಿತಾ ಇರ್ತೀವಿ, ತಿಂತಾ ಇರ್ತೀವಿ. ಆದರೆ ಇದರಿಂದ ನಮಗೆ ದರಿದ್ರನೇ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಒಂದು ಕಡೆ ಸಿದ್ಧರುಗಳು. ಹಾಗಾಗಿ ನಿಮಗೆ ಅಂತಹ ಸಂದರ್ಭದಲ್ಲಿ ತುಂಬ ದರಿದ್ರ ಉಂಟಾಗ್ತಿದೆ, ತುಂಬ ಮನೆಯಲ್ಲಿ ಕಷ್ಟ ಉಂಟಾಗ್ತಾ ಇದೆ, ಯಾವುದೇ ರೀತಿಯ ಸಮಸ್ಯೆಗಳು ನಮಗೆ ನಿವಾರಣೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಅದು ನಿಮಗೆ ಯಾವುದೇ ಸಮಸ್ಯೆಗಳು ಆಗಿರಲಿ, ಅದು ನೀವೇನು ಮಾಡಬೇಕು ಅಂತಂದರೆ ತಾವರೆ ಎಲೆ ಬರೋದನ್ನ ನೀವು ನೋಡಿದ್ದೀರಿ, ಅಥವಾ ತಾವರೆ ಹೂವು ಅಂತ. ಆ ತಾವರ ಎಲೆಯ ತೊಗೊಂಡು ಬಂದು ಶುದ್ಧ ಮಾಡಿಕೊಂಡು ಅದನ್ನು ಹೀಗೆ ಉಲ್ಟಾ ತಿರುಗಿಸ್ಬಿಟ್ಟು ಅದರ ಮೇಲೆ ನೀವು ಅನ್ನ ಆಹಾರಾದಿಗಳನ್ನು ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಜೀವನದಲ್ಲಿ ಉಂಟಾಗುವಂತಿರುವ ಹಲವಾರು ಕಷ್ಟಗಳಾಗಿರ್ಬೋದು ಅಥವಾ ಹಲವಾರು ಸಮಸ್ಯೆಗಳು ಅಂತ ಏನಿದೆ ಅದು ನಿವಾರಣೆ ಆಗುತ್ತೆ. ಅದನ್ನು ಈಗ ಸಾಯನ ಸಂಜೆ ಉಪಯೋಗಿಸ್ಬೋದಾ ಅಥವಾ 4 ರಿಂದ 6? ಖಂಡಿತವಾಗಲೂ ಇದು ಪರಿಹಾರದ ಸಮಯದಲ್ಲಿ ನೀವು ಖಂಡಿತವಾಗಲೂ ಈ ನಿತ್ಯ ಪ್ರದೋಷ ಅಥವಾ ನಿತ್ಯ ಸಂಧ್ಯಾ ಅಂತ ನಾವೇನು ಹೇಳ್ತೀವಿ, ಅಂತಹ ಸಂದರ್ಭದಲ್ಲಿ ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನು ಯಾವಾಗ ಆರಂಭ ಮಾಡಬೇಕು ಅಂದರೆ ಶುಭವಾರಗಳು ಅಂತ ನಾವು ಹೇಳ್ತೀವಿ, ಬುಧವಾರ, ಗುರುವಾರ, ಶುಕ್ರವಾರ ಈ ದಿನಗಳಲ್ಲಿ ನೀವು ಮೊದಲ ಬಾರಿಗೆ ಆರಂಭ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗಾದರೂ ಮಾಂತ್ರಿಕವಾದ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.